ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿಯ ಮುಖ್ಯಮಂತ್ರಿ ಬದಲಾವಣೆ ಆಗಿದೆ. ಅಬಕಾರಿ ನೀತಿಯ ಪರಿಷ್ಕರಣೆ ಹಾಗೂ ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಇಡಿ ಹಾಗೂ ಸಿಬಿಐನಿಂದ ಬಂಧನಕ್ಕೊಳಗಾಗಿ ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಬಿಡುಗಡೆ ಆಗಿರುವ ದೆಹಲಿಯ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜೈಲಿಗೆ ಹೋದಾಗ ಕೂಡ ರಾಜೀನಾಮೆ ಕೊಡದೇ ಇದ್ದ ಅರವಿಂದ್ ಕೇಜ್ರಿವಾಲ್ ಜಾಮೀನು ಪಡ್ಕೊಂಡು ಬಂದ ನಂತರ ಈ ಘೋಷಣೆ ಮಾಡಿರುವುದು ಸಾಕಷ್ಟು ಜನರಲ್ಲಿ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಅಲ್ಲದೆ ಪಕ್ಷದ ಯಾವುದೇ ನಾಯಕ ಕೂಡ ಸಿಎಂ ಆಗಬಹುದು ಅನ್ನೋ ಹೇಳಿಕೆಯನ್ನ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ರು. ಅಲ್ಲಿ ಸಿಎಂ ರೇಸ್ ಅಲ್ಲಿ ಕೇಜ್ರಿವಾಲ್ ಅವರ ಪತ್ನಿ ಸುನಿತಾ ಸೇರಿದ ಹಾಗೆ 5 ನಡುವೆ ತೀವ್ರ ಪೈಪೋಟಿ ನಡೀತಾ ಇತ್ತು. ಯಾರಾಗ್ತಾರೆ ದೆಹಲಿಯ ಮುಖ್ಯಮಂತ್ರಿ ಅನ್ನೋ ಕುತೂಹಲದ ನಡುವೆ ನಿರೀಕ್ಷೆಯಂತೆ ಆತಿಶಿ ಅವರನ್ನ ದೆಹಲಿಯ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಲಾಯಿತು. ಹಾಗಾದ್ರೆ ಜೈಲಿಗೆ ಹೋದಾಗ ಕೂಡ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡದೇ ಇದ್ದ ಕೇಜ್ರಿವಾಲ್ ಜಾಮೀನು ತಗೊಂಡು ಹೊರಗೆ ಬಂದ ಮೇಲೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ಯಾಕೆ? ಇಲ್ಲಿ ಆತಿಶಿ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿರುವುದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ದೆಹಲಿಯ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗಳು ನಡೆದಿವೆ. ಅಲ್ಲಿನ ಮುಖ್ಯಮಂತ್ರಿಯಾಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ ಕೆಲ ತಿಂಗಳುಗಳ ಹಿಂದೆ ಅಬಕಾರಿ ನೀತಿಯಲ್ಲಿ ಅಕ್ರಮ ಬದಲಾವಣೆಗಳು ಹಾಗೂ ಹಣ ವರ್ಗಾವಣೆ ಪ್ರಕರಣಗಳ ಆರೋಪಗಳು ಕೇಳಿಬಂದವು. ಈ ಬಗ್ಗೆ ಇಡಿ ಕೇಜ್ರಿವಾಲ್ ಅವರ ವಿಚಾರಣೆ ನಡೆಸಿ ಅವರನ್ನ ಕಸ್ಟಡಿಗೆ ತಗೊಳ್ತು. ಆ ಬಳಿಕ ಸಿಬಿಐ ದೆಹಲಿಯ ಮುಖ್ಯಮಂತ್ರಿಯನ್ನ ಅರೆಸ್ಟ್ ಮಾಡಿತು. ಇಂಥ ಸಂದರ್ಭದಲ್ಲಿ ಕೂಡ ಅರವಿಂದ್ ಕೇಜ್ರಿವಾಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೇನು ಹೋಗಲಿಲ್ಲ. ಸಾಮಾನ್ಯವಾಗಿ ಯಾವುದೇ ಮುಖ್ಯಮಂತ್ರಿ ತಾವು ಜೈಲಿಗೆ ಹೋಗಬೇಕಾದ ಸಂದರ್ಭ ಬಂದರೆ ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ತಮ್ಮ ಆಪ್ತರನ್ನು ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕೂಡಿಸಿ ತಾವು ಜೈಲು ಪಾಲಾಗ್ತಾರೆ. ಹಾಗೆ ಜೈಲಿಂದ ಜಾಮೀನು ಪಡ್ಕೊಂಡು ಹೊರಗೆ ಬಂದ ನಂತರ ತಾವು ತಮ್ಮ ಕೈಗೊಂಬೆಯ ಕೈಗೆ ಕೊಟ್ಟಿದ್ದ ಅಧಿಕಾರವನ್ನ ಮತ್ತೆ ತಮ್ಮ ಕೈಗೆ ತಗೋತಾರೆ. ಇದು ಸಾಕಷ್ಟು ವರ್ಷಗಳಿಂದ ನಮ್ಮ ದೇಶದಲ್ಲಿ ನಡ್ಕೊಂಡು ಬರ್ತಾ ಇರೋ ಒಂದು ಸಂಪ್ರದಾಯ. ಆದ್ರೆ ಇಲ್ಲಿ ಕೇಜ್ರಿವಾಲ್ ಅವರ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕೆಂದ್ರೆ ಅವರು ಜೈಲು ಸೇರಬೇಕಾದ ಸಂದರ್ಭದಲ್ಲಿ ಕೂಡ ರಾಜೀನಾಮೆಯನ್ನು ಕೊಡ್ಲಿಲ್ಲ. ಜೈಲಲ್ಲಿ ಕೂಡ ಮುಖ್ಯಮಂತ್ರಿಯಾಗೇ ಇದ್ರು. ಹೀಗೆ 6 ತಿಂಗಳ ಕಾಲ ಜೈಲಲ್ಲಿದ್ದ ಮೇಲೆ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನು ಕೊಡ್ತು. ಜಾಮೀನು ಪಡ್ಕೊಂಡು ಹೊರಗೆ ಬಂದ ನಂತರ ಕೇಜ್ರಿವಾಲ್ ಯಥಾ ಪ್ರಕಾರ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಭಾವಿಸಲಾಗಿತ್ತು. ಆದರೆ ವಿಪಕ್ಷಗಳು ಸೇರಿದ ಹಾಗೆ ಎಲ್ಲರ ಲೆಕ್ಕಾಚಾರಗಳನ್ನು ಕೂಡ ಕೇಜ್ರಿವಾಲ್ ಉಲ್ಟಾ ಮಾಡಿದ್ದಾರೆ. ದೆಹಲಿಯ ಹನುಮಾನ್ ದೇವಾಲಯದಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಬಂದ ಬಳಿಕ ಕೇಜ್ರಿವಾಲ್ ತಮ್ಮ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿದ್ದು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ. ಬಿಜೆಪಿ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಜನತೆ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಸದ್ಯಕ್ಕೆ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕಿದೆ. ಇನ್ನು ಜನತಾ ನ್ಯಾಯಾಲಯದಲ್ಲಿ ಜಯ ಸಿಗೋವರೆಗೆ ನಾನು ಮುಖ್ಯಮಂತ್ರಿಯ ಕುರ್ಚಿಯ ಮೇಲೆ ಕೂರೋದಿಲ್ಲ ಅಂತ ಹೇಳೋದ್ರ ಮೂಲಕ ಮತ್ತೆ ಜನರ ಸೆಂಟಿಮೆಂಟುಗಳ ಜೊತೆ ಕೇಜ್ರಿವಾಲ್ ಮತ್ತೊಂದು ಆಟಕ್ಕೆ ಸಿದ್ಧ ಆಗಿದ್ದಾರೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಕೊಡುವಾಗ ನ್ಯಾಯಾಲಯ ಅವರು ಯಾವುದೇ ಕಡತಗಳಿಗೆ ಸಹಿ ಮಾಡೋ ಹಾಗಿಲ್ಲ, ಮುಖ್ಯಮಂತ್ರಿ ಕಚೇರಿಗೆ ಹೋಗೋ ಹಾಗಿಲ್ಲ, ಸೆಕ್ರೆಟರಿಯೇಟ್ಗೆ ಭೇಟಿ ಕೊಡೋ ಹಾಗಿಲ್ಲ ಅನ್ನೋ ಕಂಡೀಷನ್ಗಳನ್ನ ಹಾಕಿ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು. ಇಲ್ಲಿ ಯಾವುದೇ ಕಡತಕ್ಕೆ ಸಹಿ ಮಾಡೋ ಹಾಗಿಲ್ಲ ಅಂತ ಹೇಳಿದ ಮೇಲೆ ಮುಖ್ಯಮಂತ್ರಿಯ ಅಧಿಕಾರ ಇದ್ದೇನು ಇಲ್ಲದೇ ಇದ್ರೇನು? ಜೊತೆಗೆ ಮುಂದಿನ ಕೆಲವೇ ತಿಂಗಳಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಗಳು ಕೂಡ ನಡೀತಾ ಇವೆ. 2025 ಫೆಬ್ರವರಿ ಒಳಗೆ ದೆಹಲಿಯಲ್ಲಿ ಚುನಾವಣೆಗಳು ನಡೆದು ಹೊಸ ಸರ್ಕಾರ ರಚನೆ ಆಗಬೇಕು ಅಂದರೆ ಇನ್ನು 6 ತಿಂಗಳಲ್ಲಿ ಅಲ್ಲಿ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದು ಹೋಗಬೇಕು. ಸೊ ನವೆಂಬರ್ ಅಥವಾ ಡಿಸೆಂಬರ್ ಮೊದಲ ವಾರದ ಒಳಗೆ ಚುನಾವಣಾ ಅಧಿಸೂಚನೆ ಹೊರಬೀಳುತ್ತೆ. ಆ ಬಳಿಕ ಅಲ್ಲಿ ಮುಖ್ಯಮಂತ್ರಿ ಸೇರಿದ ಹಾಗೆ ಯಾರಿಗೂ ಕೂಡ ಹೆಚ್ಚಿನ ಅಧಿಕಾರ ಇರೋದಿಲ್ಲ. ಒಂದು ಹಂಗಾಮಿ ಮುಖ್ಯಮಂತ್ರಿ ಮಾತ್ರ ಕುರ್ಚಿಯಲ್ಲಿ ಕೂತ್ಕೊಂಡಿರ್ಬೇಕಾಗತ್ತೆ. ಸೊ ಯಾವ ಸಹಿ ಮಾಡುವ ಅಧಿಕಾರನೂ ಇಲ್ಲದೆ ಸುಮ್ಮನೆ 3 ತಿಂಗಳು ಸಿಎಂ ಆಗಿ ಕೂತ್ಕೊಳ್ಳೋದಕ್ಕಿಂತ ಸಿಎಂ ಸ್ಥಾನಕ್ಕೆ ಈಗಲೇ ರಾಜೀನಾಮೆ ಕೊಟ್ರೆ ಜನರ ಸಿಂಪತಿ ಆದರೂ ಹುಟ್ಟುತ್ತೆ. ಈ ಹಿನ್ನೆಲೆಯಲ್ಲಿ ಜನರ ಮನಸ್ಸನ್ನ ಗೆಲ್ಲುವ ನಿಟ್ಟಲ್ಲಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಈಗ ಹರಿಯಾಣ ಚುನಾವಣೆ ಮೇಲೆ ಅರವಿಂದ್ ಕೇಜ್ರಿವಾಲ್ ಅವರ ಈ ನಿರ್ಧಾರ ಒಂದಷ್ಟು ಪ್ರಭಾವ ಬೀರಬಹುದು. ಈಗಾಗಲೇ ಪಂಜಾಬನ್ನು ಗೆದ್ದಿರುವ ಎಎಪಿ ಈಗ ಹರಿಯಾಣ ಚುನಾವಣೆ ಮೇಲೆ ಕೂಡ ಕಣ್ಣಿಟ್ಕೊಂಡು ಕೂತಿದೆ. ಅಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಕೇಜ್ರಿವಾಲ್ ಅವರು ಪಕ್ಷ ಹೋಗಿಲ್ಲ. ಹೀಗಾಗಿ ಕೇಜ್ರಿವಾಲ್ ಅವರ ರಾಜೀನಾಮೆಯ ನಿರ್ಧಾರ ಹರಿಯಾಣದ ಬುದ್ಧಿವಂತ ಮತದಾರನ ಮತಗಳನ್ನು ಸೆಳೆಯಬಹುದು ಅನ್ನೋ ನಿರೀಕ್ಷೆ ಕೂಡ ಆಮ್ ಆದ್ಮಿ ಪಕ್ಷದಲ್ಲಿದೆ. ಜೊತೆಗೆ ಕೇಜ್ರಿವಾಲ್ ಅವರು ಈ ನಿರ್ಧಾರವನ್ನು ಕೈಗೊಳ್ಳುವುದರ ಮೂಲಕ ಆಮ್ ಆದ್ಮಿ ಪಕ್ಷದ ನಡೆ ನುಡಿಗಳು ಹೇಗಿರುತ್ತವೆ ಅನ್ನೋದನ್ನ ಜನರ ಮುಂದಿಡ್ತಾ ಇದ್ದಾರೆ ಅಂತ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಏನೇ ಆದರೂ ಈ ನಿರ್ಧಾರದಿಂದ ಪಕ್ಷಕ್ಕೆ ಲಾಭ ಆಗುತ್ತಾ ಅನ್ನೋದು ಇನ್ನು 6 ತಿಂಗಳಲ್ಲಿ ಸ್ಪಷ್ಟ ಆಗುತ್ತೆ. ಹಾಗೇನೆ ಜನತಾ ತೀರ್ಪನ್ನ ಎದುರು ನೋಡ್ತಾ ಇರೋದಾಗಿ ಕೇಜ್ರಿವಾಲ್ ಹೇಳ್ತಾ ಇರೋದು
ಮುಂದಿನ ದೆಹಲಿಯ ಚುನಾವಣೆಯನ್ನ ಗೆಲ್ಲುವ ತಂತ್ರ ಅಂತಲೇ ಹೇಳಲಾಗ್ತಾ ಇದೆ. ಇಷ್ಟರ ಮೇಲೂ ಕೂಡ ಇನ್ನು 6 ತಿಂಗಳಿಗೆ ದೆಹಲಿಯ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಕುತೂಹಲ ತೀವ್ರ ಪ್ರಮಾಣದಲ್ಲಿತ್ತು. ಅದಕ್ಕೆ ಕೂಡ ಈಗ ತೆರೆ ಬಿದ್ದಿದೆ. ಅತಿಶಿ ಅವರನ್ನ ದೆಹಲಿಯ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಗೆಳೆಯರೆ, ಈ ಮುಖ್ಯಮಂತ್ರಿ ಕುರ್ಚಿಯ ರೇಸು ಕೂಡ ಅಲ್ಲಿ ಸಾಕಷ್ಟು ಗಟ್ಟಿಯಾಗಿ ನಡೀತಾ ಇತ್ತು. ದೆಹಲಿಯ ಮುಖ್ಯಮಂತ್ರಿ ಆಗೋದಕ್ಕೆ 5 ಪ್ರಬಲ ಹೆಸರುಗಳು ಕೇಳಿ ಬರ್ತಾ ಇದ್ವು. ಅದರಲ್ಲಿ ಮೊದಲನೆಯದು ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನಿತಾ ಅವರದ್ದಾಗಿತ್ತು. ಸುನಿತಾ ಅವರು ಈ ಹಿಂದೆ IRS ಅಂದ್ರೆ ಭಾರತೀಯ ರೆವಿನ್ಯೂ ಸರ್ವಿಸ್ನ ಅಧಿಕಾರಿಯಾಗಿ ಕೆಲಸ ಮಾಡಿದ್ದವರು. ಅವರಿಗೆ ಸರ್ಕಾರದಲ್ಲಿ ಉನ್ನತ ಹುದ್ದೆಯನ್ನ ನಿಭಾಯಿಸಿದ ಅನುಭವ ಇತ್ತು. ಹಾಗೇನೆ ಪಕ್ಷದ ವೇದಿಕೆಗಳಲ್ಲಿ ಕೂಡ ಸುನಿತಾ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ. ಕೇಜ್ರಿವಾಲ್ ಜೈಲು ಸೇರಿದ ಸಂದರ್ಭದಲ್ಲಿ ಅವರನ್ನ ಸಮರ್ಥಿಸಿಕೊಂಡಿದ್ದ ಸುನಿತಾ ಅವಕಾಶ ಸಿಕ್ಕರೆ AAP ಕಾರ್ಯಕರ್ತರು ಹಾಗೂ ನಾಯಕರು ಒಪ್ಪಿದ್ರೆ ದೆಹಲಿಯ ಮುಖ್ಯಮಂತ್ರಿ ಆಗೋದಕ್ಕೆ ಸಿದ್ಧ ಅನ್ನೋ ಮಾತುಗಳನ್ನು ಕೂಡ ಈ ಹಿಂದೆ ಪರೋಕ್ಷವಾಗಿ ಹೇಳಿದ್ರು. ಆದ್ರೆ ಸವಿತಾ ಅವರನ್ನ ಆಯ್ಕೆ ಮಾಡದೇ ಇರೋದಕ್ಕಿಂತ ದೊಡ್ಡ ಕಾರಣ ಅಂದ್ರೆ ಅವರು ಕೇಜ್ರಿವಾಲ್ ಪತ್ನಿ ಆಗಿದ್ರು ಅನ್ನೋದು. ಇಲ್ಲಿ ಸುನಿತಾ ದೆಹಲಿಯ ಮುಖ್ಯಮಂತ್ರಿ ಆಗಿಬಿಟ್ರೆ ಆಮ್ ಆದ್ಮಿ ಪಕ್ಷದಲ್ಲಿ ಕೂಡ ಕುಟುಂಬ ರಾಜಕಾರಣದ ಸದ್ದು ಕೇಳಿ ಬರುತ್ತೆ. ಇದು ವಿಪಕ್ಷಗಳಿಗೆ ಕೇಜ್ರಿವಾಲ್ ತಾವೇ ತಮ್ಮ ಕೈಯಾರೆ ಶಸ್ತ್ರವನ್ನು ಕೊಟ್ಟಂತಾಗತ್ತೆ. ಈ ಕಾರಣದಿಂದಾಗಿ ಸುನಿತಾ ಅವರನ್ನ ಇಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸುವ ಕೆಲಸ ನಡೆದಿಲ್ಲ. ಇನ್ನು ಅಲ್ಲಿ ಪ್ರಬಲವಾಗಿ ಕೇಳಿಬಂದ ಮತ್ತೊಂದು ಹೆಸರು ಅಂದ್ರೆ ರಾಘವ್ ಛಡ್ಡಾ. ರಾಘವ್ ಛಡ್ಡಾ AAPಯ ರಾಜ್ಯಸಭಾ ಸದಸ್ಯ. ಬಿಜೆಪಿ ಪಕ್ಷದ ವಿರುದ್ಧ ಕೆಂಡ ಕಾರುವ ಈ ಯುವ ನಾಯಕ ಪಕ್ಷದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ ಹೆಗ್ಗಳಿಕೆಯನ್ನು ಕೂಡ ಹೊಂದಿದ್ದಾರೆ. ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಮತ್ತು ರಾಜಕೀಯ ವ್ಯವಹಾರ ಸಮಿತಿಯ ಸದಸ್ಯರಾಗಿರುವ ಛಡ್ಡಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದವರು. ಅವರು ಹಿಂದೆ 2022ರ ಪಂಜಾಬ್ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಪಕ್ಷದ ಗೆಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನೋ ಹೆಗ್ಗಳಿಕೆ ಕೂಡ ಇತ್ತು. 35 ವರ್ಷದ ರಾಘವ್ ಛಡ್ಡಾ ದೇಶದಲ್ಲಿನ ಯುವ ನಾಯಕರಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡಿದ್ದಾರೆ. ಉತ್ತಮ ವಾಗ್ಮಿ ಕೂಡ. ಅವರಿಗೆ ಪಟ್ಟ ಕಟ್ಟೋದ್ರಿಂದ ಪಕ್ಷದ ಯುವ ನಾಯಕನಿಗೆ ಅಧಿಕಾರ ಕೊಟ್ಟಂತಾಗ್ತಾ ಇತ್ತು. ಆದ್ರೆ ರಾಘವ್ ಛಡ್ಡಾ ರಾಜ್ಯಸಭಾ ಸದಸ್ಯರು ಆಗಿದ್ದಾರೆ. ಇನ್ನು ಈ ಅಧಿಕಾರ ಕೂಡ ಇನ್ನೊಂದು 6 ತಿಂಗಳುಗಳಿಗೆ ಮಾತ್ರ ಸೀಮಿತವಾದ ಅಧಿಕಾರ. ಹೀಗಾಗಿ ಇಲ್ಲಿ ರಾಘವ್ ಛಡ್ಡಾ ಅವರನ್ನ ಪರಿಗಣನೆಗೆ ತಗೊಂಡಂತೆ ಕಾಣ್ತಾ ಇಲ್ಲ. ಇನ್ನು ಸೌರಭ್ ಭಾರದ್ವಾಜ್. ಸೌರಭ್ ದೆಹಲಿಯ ವಿಧಾನಸಭೆಗೆ 3 ಬಾರಿ ಆಯ್ಕೆಯಾಗಿದ್ದಾರೆ. ಗ್ರೇಟರ್ ಕೈಲಾಶ್ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗಿರುವ ಈ ಯುವ ನಾಯಕನಿಗೆ ವಿಜಿಲೆನ್ಸ್ ಹಾಗೂ ಆರೋಗ್ಯ ಇಲಾಖೆಯನ್ನ ನಿಭಾಯಿಸಿದ ಅನುಭವ ಇದೆ. ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ವಕ್ತಾರರಾಗಿರುವ ಸೌರಭ್ ಭಾರದ್ವಾಜ್ ಪಕ್ಷ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಟಾಂಗ್ ಕೊಡ್ತಾ ಪಕ್ಷವನ್ನು ಉಳಿಸಿಕೊಂಡವರು ಅನ್ನೋ ಖ್ಯಾತಿಯನ್ನು ಹೊಂದಿದ್ದಾರೆ. ಹಾಗೆ ನೋಡಿದ್ರೆ ಸೌರಭ್ ಹೆಸರು ಕೂಡ ಈ ಹಿಂದೆ ಸಿಸೋಡಿಯಾ ಅವರ ಜೊತೆ ಕೇಳಿ ಬಂದಿತ್ತು. ಆದರೆ ಅಲ್ಲಿ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದ ಕಾರಣದಿಂದ ಸೌರಭ್ ಭಾರದ್ವಾಜ್ ಅವರ ಬಂಧನ ಆಗಿರಲಿಲ್ಲ. ಈ ಸೌರಭ್ 3 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ರು ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅನ್ನೋ ಹಣೆಪಟ್ಟಿಯನ್ನು ಕೂಡ ಹೊತ್ತಿದ್ರು. ಸೌರಭ್ ಅವರ ಹೆಸರು ಕೂಡ ಮುಖ್ಯಮಂತ್ರಿ ರೇಸ್ ಅಲ್ಲಿ ಕಾಣಿಸಿಕೊಳ್ತು. ಆದ್ರೆ ಅಂತಿಮ ಹಂತದಲ್ಲಿ ಸೌರಭ್ ಅವರನ್ನ ಪರಿಗಣಿಸಲಾಗಿಲ್ಲ. ಇನ್ನು ಈ ಪಟ್ಟಿಲಿದ್ದ ಮತ್ತೊಂದು ಹೆಸರು ಅಂದ್ರೆ ಅದು ಕೈಲಾಶ್ ಗೆಹ್ಲೋಟ್ ಅವರದ್ದು. ಕೈಲಾಶ್ ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ. ದೆಹಲಿ ಸರ್ಕಾರದಲ್ಲಿ ಸಾರಿಗೆ ಮತ್ತು ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ದೆಹಲಿಯ ನಜಾಫ್ಘರ್ನಿಂದ 2015ರಿಂದಲೂ ಸತತವಾಗಿ ಆಯ್ಕೆಯಾಗ್ತಾ ಇದ್ದಾರೆ. ಈ ಕೈಲಾಶ್ ಗೆಹ್ಲೋಟ್ ಅವರ ಹೆಸರು ಕೂಡ ಮುಖ್ಯಮಂತ್ರಿ ಹುದ್ದೆಯ ರೇಸಲ್ಲಿ ಪ್ರಮುಖವಾಗಿ ಕೇಳಿಬಂತು. ಹಿರಿಯ ನಾಯಕ, ಅನುಭವಿ ಅನ್ನೋ ಕಾರಣಕ್ಕೆ ಅವರ ಆಯ್ಕೆ ಆಗಬಹುದು ಅನ್ನೋ ನಿರೀಕ್ಷೆಗಳು ಲೆಕ್ಕಾಚಾರಗಳು ಇದ್ವು. ಆದ್ರೆ ಅವರನ್ನು ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸುವ ಕೆಲಸ ನಡೆಯಲಿಲ್ಲ. ಇನ್ನು ಸಂಜಯ್ ಸಿಂಗ್, 52 ವರ್ಷದ ಸಂಜಯ್ ಸಿಂಗ್ ಕೂಡ AAPಯ ಹಿರಿಯ ನಾಯಕರು ಹಾಗೂ ಪಕ್ಷದ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ರು. ಸಂಜಯ್ ಸಿಂಗ್ ಕೂಡ ಅಬಕಾರಿ ಕೇಸಲ್ಲಿ ಅರೆಸ್ಟ್ ಆಗಿ ಕೇಜ್ರಿವಾಲ್ಗಿಂತ ಸ್ವಲ್ಪ ಮೊದಲು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಈ ಕಾರಣದಿಂದಲೇ ಸಂಜಯ್ ಸಿಂಗ್ ಅವರನ್ನ ಈ ಹುದ್ದೆಗೆ ಆಯ್ಕೆ ಮಾಡುವ ಕೆಲಸ ನಡೆದಿಲ್ಲ. ಇನ್ನು ಇವರೆಲ್ಲರ ನಡುವೆ ಅತ್ಯಂತ ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದ ಹೆಸರು ಶಿಕ್ಷಣ ಸಚಿವೆಯಾಗಿದ್ದ ಅತಿಶಿ ಅವರದ್ದು. 43 ವರ್ಷದ ಅತಿಶಿ ಕಲ್ಕಾಜಿ ಕ್ಷೇತ್ರದಿಂದ ಶಾಸಕಿಯಾಗಿ ಆರಿಸಿ ಬಂದಿದ್ದಾರೆ. ಆಮ್ ಆದ್ಮಿ ಪಕ್ಷ ಹಾಗೂ ಅರವಿಂದ್ ಕೇಜ್ರಿವಾಲ್ ಇಬ್ಬರಿಗೂ ಅತ್ಯಂತ ನಿಷ್ಠರಾಗಿ ಗುರುತಿಸಿಕೊಂಡಿದ್ದವರು ಅತಿಶಿ. ಈ ಅತಿಶಿ ಆರಂಭದಲ್ಲಿ ಮನೀಶ್ ಸಿಸೋಡಿಯಾ ಅವರಿಗೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡಿದ್ರು. ದೆಹಲಿಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಕೆಲಸ ಏನ್ ನಡೀತು ಅದರ ಹಿಂದಿದ್ದವರು ಇದೇ ಅತಿಶಿ ಅಂತ ಹೇಳಲಾಗುತ್ತೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡ್ಕೊಂಡಿರುವ ಅತಿಶಿ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ನಿಷ್ಠಾವಂತ ಮತ್ತು ಆತ್ಮೀಯರ ಪೈಕಿ ಒಬ್ಬರು ಅನ್ನಿಸ್ಕೊಂಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಹಾಗೂ ಮನೀಶ್ ಸಿಸೋಡಿಯಾ ಇಬ್ಬರು ಜೈಲಲ್ಲಿದ್ದ ಸಂದರ್ಭದಲ್ಲಿ ಆಗಸ್ಟ್ 15ನೇ ತಾರೀಕು ದೆಹಲಿಯಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ
ಕೇಜ್ರಿವಾಲ್ ನೇಮಕ ಮಾಡಿದ್ದು ಇದೇ ಅತಿಶಿ ಅವರನ್ನ ಅನ್ನೋದು ಅವರ ಮೇಲೆ ಕೇಜ್ರಿವಾಲ್ಗೆ ಎಷ್ಟು ವಿಶ್ವಾಸ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಈ ಅತಿಶಿ ಕೇಜ್ರಿವಾಲ್ ಜೈಲಲ್ಲಿದ್ದ ಈ 6 ತಿಂಗಳ ಅವಧಿಯಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ವಿಪರೀತ ಪ್ರಮಾಣದಲ್ಲಿ ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ದೆಹಲಿಯ ಕುಡಿಯುವ ನೀರಿನ ಸಮಸ್ಯೆ ಸೇರಿದ ಹಾಗೆ ಅಲ್ಲಿನ ನಾನಾ ಸಮಸ್ಯೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಗಳನ್ನ ಕೂಡ ಅತಿಶಿ ಮಾಡಿದ್ರು. ತುಂಬಾ ಆಕ್ಟಿವ್ ಆಗಿರುವ ಮತ್ತು ಹೆಚ್ಚು ಆತ್ಮೀಯರು ಅನ್ನಿಸಿಕೊಂಡಿರುವ ಅತಿಶಿ ಅವರನ್ನೇ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಯನ್ನಾಗಿ ಘೋಷಣೆ ಮಾಡ್ತಾರೆ ಅನ್ನೋ ಒಂದು ಸಣ್ಣ ನಿರೀಕ್ಷೆ ಕೂಡ ಇತ್ತು. ಇಲ್ಲಿ ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿ ತನ್ನ ಕುರ್ಚಿಯನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಡ್ತಾನೆ ಅಂದರೆ ಅತ್ಯಂತ ಆತ್ಮೀಯರು, ಅತಿ ಹೆಚ್ಚು ನಂಬಿಕಸ್ಥರು ಮತ್ತು ತಾನು ವಾಪಸ್ಸು ಬಂದ ನಂತರ ಆ ಕುರ್ಚಿಯನ್ನು ತನಗೆ ಮತ್ತೆ ಸಲೀಸಾಗಿ ಸುಲಭವಾಗಿ ಹಸ್ತಾಂತರ ಮಾಡುವಂಥವರಿಗೆ ಆ ಕುರ್ಚಿಯನ್ನು ಕೊಡ್ತಾರೆ ಹೊರತು ಕಾಂಪಿಟೇಟರ್ಗಳಾಗಿ ಬೆಳೀತಾರೆ ಅಂತಾಗ್ಲಿ ಅಥವಾ ತಮ್ಮ ಸರಿಸಮಾನವಾಗಿ ಬೆಳೆದು ನಿಲ್ಲುವ ಶಕ್ತಿ ಇರೋ ಯಾವ ನಾಯಕನಿಗೂ ಸುಲಭವಾಗಿ ಕುರ್ಚಿಯನ್ನು ಬಿಟ್ಟುಕೊಡೋದಿಲ್ಲ. ಇಲ್ಲಿ ಕೂಡ ಅದೇ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಅತಿಶಿ ಅವರನ್ನ ದೆಹಲಿಯ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡಿಸ್ತಾ ಇದ್ದಾರೆ. ಈ ಮೂಲಕ ದೆಹಲಿಗೆ ಮತ್ತೊಬ್ಬ ಮಹಿಳಾ ಮುಖ್ಯಮಂತ್ರಿಯ ನೇಮಕ ಆದಂತಾಗಿದೆ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಮಹಿಳೆಯರು ಹಾಗೂ ಯುವಕರ ಮತಗಳನ್ನ ಆಮ್ ಆದ್ಮಿ ಪಕ್ಷದ ಕಡೆಗೆ ಸೆಳೆಯುವ ನಿಟ್ಟಿನಲ್ಲಿ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಒಂದು ದೊಡ್ಡ ನಿರ್ಧಾರವನ್ನ ಕೈಗೊಂಡಂತೆ ಕಾಣ್ತಾ ಇದೆ. ಇನ್ನು ಅತಿಶಿ ಅವರ ಆಡಳಿತ ಮುಂದಿನ ಚುನಾವಣೆಗಳವರೆಗೆ ಅಂದ್ರೆ ಫೆಬ್ರವರಿಯವರೆಗೆ ಮುಂದುವರಿಯುತ್ತೆ. ಫೆಬ್ರವರಿ 2025ರಲ್ಲಿ ದೆಹಲಿಯ ವಿಧಾನಸಭೆಗೆ ಚುನಾವಣೆಗಳು ನಡೀಬೇಕು. ಆ ಚುನಾವಣೆಗಳಲ್ಲಿ ದೆಹಲಿಯ ಮತದಾರ ಯಾರನ್ನ ಆಯ್ಕೆ ಮಾಡ್ತಾನೆ ಅನ್ನೋದರ ಮೇಲೆ ಮುಂದಿನ ದೆಹಲಿಯ ಮುಖ್ಯಮಂತ್ರಿ ಯಾರು ಅನ್ನೋದು ಆಧಾರಪಟ್ಟಿರುತ್ತೆ. ಇದು ಗೆಳೆಯರೆ ಅರವಿಂದ್ ಕೇಜ್ರಿವಾಲ್ ಅವರ ರಾಜೀನಾಮೆ ಮತ್ತು ದೆಹಲಿಗೆ ಮತ್ತೊಬ್ಬ ಮಹಿಳಾ ಮುಖ್ಯಮಂತ್ರಿ ನೇಮಕಗೊಂಡಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.